ಮತ್ತಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಿದೆ. ಕೆ ಮಂಜು ಅವರ ಮಾತುಗಳನ್ನ ಕೇಳಿದ ಮೇಲೆ ಕೆ ಮಂಜು ಅವರೇ ದರ್ಶನ್ ಮಾಡಿದ್ದು ತಪ್ಪೇ ಅಲ್ವಾ ಅನ್ನೋದು ಪ್ರಶ್ನೆ. ಒಬ್ಬ ಅಭಿಮಾನಿಯ ಜೀವ ತೆಗೆದಿದ್ದಾರೆ, ಅದು ತಪ್ಪಲ್ವಾ? ಒಬ್ಬರ ಜೀವ ತೆಗೆಯೋದು ತಪ್ಪೇ ಅಲ್ಲ ಅಂದ್ರೆ ಹೇಗೆ? ಮಾದರಿ ಆಗ್ಬೇಕಾಗಿದ್ದ ನಟ ಆರೋಪಿ ಆಗಿದ್ದು ತಪ್ಪಲ್ವಾ? ಪ್ರೇಸಿಗಾಗಿ ಒಬ್ಬನ ಕೊಲೆ ಮಾಡಿದ್ದು ಸರಿನಾ ನಿಮ್ಮ ಪ್ರಕಾರ? ಚಾರ್ಜ್ ಶೀಟ್ ನಲ್ಲೂ ಕೂಡ ಕೊಲೆ ಮಾಡಿದ್ದು ದೃಢಪಟ್ಟಿದೆ, ಸಾಕ್ಷ್ಯಾಧಾರಗಳಿದೆ. ಕೊಲೆ ಆರೋಪಿ ಬಗ್ಗೆ ವರದಿ ಮಾಡಿದ್ದು ಮಾಧ್ಯಮಗಳ ತಪ್ಪ ಹಾಗಾದ್ರೆ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಕೆ ಮಂಜು ಅವರು ಯಾವ ಆಧಾರದಲ್ಲಿ ಮಾತನಾಡಿದ್ರು ಅನ್ನೋದು ಪ್ರಶ್ನೆ. ಏನಿಲ್ಲ, ಭಯ ಪಟ್ಕೊಂಡಿದ್ದಾರೆ ಇವರೆಲ್ಲ. ಎಲ್ಲ ಸಿನಿಮಾ ರಂಗದವರು ಭಯ ಪಟ್ಕೊಂಡಿದ್ದಾರೆ ಅಷ್ಟೇ. ಮಾಧ್ಯಮಗಳು ಧೈರ್ಯ ಇಲ್ಲ ಯಾರಿಗೂ ಕೂಡ. ಧೈರ್ಯ ಇಲ್ಲ. ನಿಮ್ಗೆ ಧೈರ್ಯ ಇದ್ರೆ ಅವ್ರ ಕೇಳ್ತಾ ಇದ್ರಿ, ಕರೆದು ಕೇಳ್ತಾ ಇದ್ರಿ, ಹೆಂಗೆ ಒಬ್ಬ ನಿರ್ಮಾಪಕನಿಗೆ ಹಿಂಗೆ ಹೇಳಿದೆ ನೀನು ಅಂತೇಳಿ. ಈಗ ಬಂದ್ಬಿಟ್ಟು ನಾನು ಹೇಳಿದ್ನಲ್ವಾ, ಪುಕ್ಷಟ ಸಿಕ್ಕಿದ್ರೆ ಪಿನಾಯ್ಲು ಕುಡಿತಾರೆ. ಓಕೆ, ಇದರ ನಡುವೆ ಮುಡಾ ಹಗರಣ ಜೀವಂತವಾಗಿರಬೇಕು. ಇದು ಮುಡಾ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್. 50-50 ನಿವೇಶನದಲ್ಲಿ ಮತ್ತಷ್ಟು ಗೋಲ್ಮಾಲ್ ಬೆಳಕಿಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಸಿಎಂ ಪತ್ನಿ ಪಡೆದ 14 ನಿವೇಶನಗಳಲ್ಲಿ ಮತ್ತೊಂದು ಅಕ್ರಮ ನಡೆದಿದೆಯಂತೆ. ಅರ್ಜಿ ಯಾರೋ ಹಾಕಿದ್ದು, ಕೊಟ್ಟಿದ್ದು ಇನ್ಯಾರಿಗೋ. ಅರ್ಜಿ ಹಾಕಿದ್ದು SG ದಿನೇಶ್ ಕುಮಾರ್ ಅಂತ, ಆದರೆ ಸೈಟ್ ಖಾತೆ ಮಾಡಿ ಕೊಟ್ಟಿದ್ದು ಪಾರ್ವತಿ ಅವರ ಹೆಸರಿಗೆ. ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ಅವರು ದೂರು ಕೊಟ್ಟಿದ್ದಾರೆ. ಜನವರಿ 14ರಂದು 2022ರಂದು ಪಾರ್ವತಿ ಹೆಸರಿನಲ್ಲಿ ಸಲ್ಲಿಸಲಾದ ಅರ್ಜಿ, ಮೈಸೂರು ನಗರಾಭಿವೃದ್ಧಿ ಆಯುಕ್ತರಿಗೆ ಬರೆದಂತಹ ಅರ್ಜಿಗೆ ಸಹಿ ಮಾಡಿದ ಸಿಎಂ, ಖಾಸಗಿ PA ದಿನೇಶ್ ಕುಮಾರ್. ಓಹೋ, ಏನಿದು? ಸ್ಥಳೀಯ ಕಾರ್ಯಕ್ರಮ ಹಾಗೂ ಕೆಲಸ ನೋಡ್ಕೊಳ್ತಾ ಇರುವಂತಹ ವ್ಯಕ್ತಿ ದಿನೇಶ್ ಕುಮಾರ್. ಓಹೋ, ಓಕೆ. ದಿನೇಶ್ ಕುಮಾರ್ ಅವರು ಮುಖ್ಯಮಂತ್ರಿಗಳ PA ಆಗಿದ್ದಂಥವ್ರು ಆ ಭಾಗದ್ದು. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ಬೋದು ನಿಮಗೆ. ಎಷ್ಟೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಗಂಗರಾಜ್ ಅವರು ಚಿಟ್ಚಾಟ್ ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಆಮೇಲೆ ಕ್ಲಿಯರ್ ಕಟ್ ಆಗಿ ನಿಮಗೆ ಅರ್ಥ ಆಗೋಂಗೆ ನಾನು ಹೇಳ್ತೀನಿ. ಆಮೇಲೆ ಕೇಳಿಸ್ಕೊಳ್ಳಿದ್ದೇನೆ. ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ 50-50 ಅನುಪಾತದಡಿ 14 ನಿವೇಶನಗಳ ಪಡೆದಿರೋ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈಗ ಮತ್ತೊಂದು ಭಾಳ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಒಂದು ಸ್ಫೋಟಕ ವಿಚಾರ ಈಗ ಹೊರಬರ್ತಾ ಇರುವಂಥದ್ದು ಅಂತಂದರೆ, ಸಿಎಂ ಪತ್ನಿ 14 ನಿವೇಶನಗಳು ಬೇಕು ಅಂತೇಳಿ ಮೂಡಾಗೆ ಅರ್ಜಿಯನ್ನೇ ಹಾಕಿಲ್ಲ. ಬದಲಾಗಿ ಅವರ ಸಿದ್ದರಾಮಯ್ಯವರ ಖಾಸಗಿ PA ಕೊಟ್ಟಿರುವಂತಹ ಪತ್ರವನ್ನು ಪರಿಗಣಿಸಿ ಅವರಿಗೆ 14 ನಿವೇಶನಗಳನ್ನು ಕೊಟ್ಟಿರುವಂಥದ್ದು ಈಗ ಬಹಿರಂಗಗೊಳ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ದೂರದಾರದಂತಹ ಗಂಗರಾಜ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಏನು ಸರ್ ಇದು ಯಾವ ರೀತಿ ಆಗಿದೆ ಅಂತ ಸರ್ ಇದು? ಸರ್, ಇವಾಗ ಅವರು ಸಿದ್ದರಾಮಯ್ಯವರ ಪತ್ನಿಯವರಿಗೆ ಕೆಸರೆ 464 ಸರ್ವೆ ನಂಬರು, ಕಸಬಾ ಹೋಬಳಿ ಈ ಜಮೀನು 3 ಎಕರೆ 16 ಗುಂಟೆಗೆ ಬದಲಿಯಾಗಿ 14 ನಿವೇಶನಗಳನ್ನು ಕೊಡ್ತಾರೆ. 14 ನಿವೇಶನಗಳು ಕೊಟ್ಟಾದಮೇಲೆ ಅದರ ಟೈಟ್ಲ್ ಇಟ್ ಕೊಡ್ತಾರಲ್ವ, ಟೈಟ್ಲ್ ಇಟ್ ಕೊಟ್ಟಾದಮೇಲೆ ಅದಕ್ಕೆ ಖಾತೆ ಮತ್ತು ಕಂದಾಯ ನಿಗದಿ ಆಗಬೇಕು, ಪ್ರಾಧಿಕಾರದಿಂದಲೇ ಆಗಬೇಕು. ಅದಕ್ಕೆ ಅರ್ಜಿ ಕೊಡಬೇಕು. ಯಾರು ಅರ್ಜಿ ಕೊಡಬೇಕು? ಯಾರ ಹೆಸರಿಗೆ ಟೈಟಲ್ ಡೀಡ್ ಆಗಿರುತ್ತೆ ಅವ್ರು ಕೊಡಬೇಕು ಅರ್ಜಿ. ಅಂದರೆ ಪಾರ್ವತಿಯವರು ಅರ್ಜಿ ಕೊಡಬೇಕು ಪ್ರಾಧಿಕಾರದ ಹೆಸರಿಗೆ. ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟಾಗ ಅವರು ಕೊಟ್ಟಂಥ ಅರ್ಜಿನ ಪರಿಗಣಿಸಿ ಖಾತೆ ಮಾಡೋದು ಸಂಪ್ರದಾಯ. ಅಂದರೆ ಅದು ಕಾನೂನುಬದ್ಧವಾದ ಇದು ಪ್ರೊಸೀಜರು. ಅದರಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಶ್ರೀಮತಿ ಪಾರ್ವತಿಯವರು ಹೆಸರಿನಲ್ಲಿ ಪಾರ್ವತಿ ಕೋಂ ಸಿದ್ದರಾಮಯ್ಯ, ಶ್ರೀ ಸಿದ್ದರಾಮಯ್ಯ, ಮೈಸೂರು ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಅರ್ಜಿ ಕೊಡ್ತಾರೆ 14/1/2022. ಏನಕ್ಕೆ? ಖಾತೆ ನೋಂದಣಿ ಮಾಡಿಕೊಡುವ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು 13 ನಿವೇಶನಗಳದ ನಂಬರ್ಗಳು ಹಾಕ್ತಾರೆ. 14 ಇರೋದು ಬರೀ 13 ನಂಬರ್ ಆಗ್ತಾರೆ, 13 ನಿವೇಶನಗಳು ನಂಬರ್ ಹಾಕ್ತಾರೆ. ಇಲ್ಲಿ ಸಹಿ ಮಾಡಿರೋದು ಯಾರು ಸರ್? ಪಾರ್ವತಿಯವರೆಲ್ಲ ಸಹಿ ಮಾಡಿರೋದು. ಇದು SG ದಿನೇಶ್ ಕುಮಾರ್, ಇದೇ ದಿನೇಶ್ ಕುಮಾರು ಸಹಿ ಮಾಡಿರೋದು. ದಿನೇಶ್ ಕುಮಾರ್ ಅಂದರೆ ಯಾರು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿವರೆಗೂ. ನೋಡಿ, ಇದೇ SG ದಿನೇಶ್ ಕುಮಾರ್ ಬೀನ್ G ಗಂಗಾಧರಯ್ಯ. ನೋಡಿ ಇವರು ಫೋಟೋ. ಇವರು ಸಿದ್ದರಾಮಯ್ಯವರ ಖಾಸಗಿ, ಮೈಸೂರಿನ ಖಾಸಗಿ PA. ಯಾರೋ ಅಂದರೆ ಬೇರೆಯವರು ಅರ್ಜಿ ಕೊಟ್ಟರು ಅವ್ರು ಖಾತೆ ಮಾಡ್ಕೊಡ್ತಾರೆ ಸರ್ ಅಂತ ಮೂಡೋದು ಮಾಡೋಂಗಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಅದನ್ನೇ ಇವಾಗ ರದ್ದು ಮಾಡಿ ಅಂತ ನಾನು ಇವತ್ತು ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀನಿ ಪ್ರಾಧಿಕಾರಕ್ಕೆ. ಮತ್ತು ಇನ್ನೊಂದು ಬಹುಮುಖ್ಯವಾಗಿ ಗಮನಿಸಬೇಕಾದ್ದು ಸರ್, ಇದೇ ಒಂದು 23/6/2014ರಲ್ಲಿ ಪ್ರಪ್ರಥಮವಾಗಿ ಪಾರ್ವತಿಯವರು ಒಂದು ಪ್ರಾಧಿಕಾರಕ್ಕೆ ಅರ್ಜಿ ಕೊಡ್ತಾರೆ. 14ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಏನಂತ ಅರ್ಜಿ ಕೊಡ್ತಾರೆ? ನಂದು ಕೆಸರೆ ಜಾಗದಲ್ಲಿ 464 ಕೆಸರೆ 14 ಸೈಟೇ ಅಕ್ರಮ ಅಂತಿದ್ರು. ಈಗ ಅವ್ರು ಕೇಳಿದ್ದು 13, ಬೇರೆದವರು ಅರ್ಜಿ ಸಲ್ಲಿಸಿದ್ರು. ಅದು ಸಿಎಂ ಆಗ್ತಾನೆ. ಇದು ಒಟ್ಟಾರೆಯಾಗಿ ಮೂಡ ಹಗರಣ ಇದೆಯಲ್ಲ, ಯಪ್ಪ ಈ ತರ ಕಾಡತ್ತೆ ಅಂತೇಳಿ ಸಿದ್ದರಾಮಯ್ಯನವರು ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಮೇಲೆ ಅದೇ
ಈಗ ಈಗಲೂ ಕೂಡ ಸಿದ್ದರಾಮಯ್ಯ ಎಂಟ್ರಿ ಅಂತ ಬರೋದಿಲ್ಲ. ರಾಜಕೀಯವಾಗಿ ನಿಮ್ಗೆ ಏನಾಗುತ್ತೆ ಗೊತ್ತಾ, ಈ ಹಿಂದೆ ಒಂದು ಮಾತಿತ್ತು, ಕಾಶ್ಮೀರ ಮತ್ತು ಅಸ್ಸಾಂ ಗಲಾಟೆ ಇದ್ದಾಗ, ಅಂದರೆ ನರಸಿಂಹರಾವ್ ಅವರ ಟೈಮಲ್ಲಿ ಅಸ್ಸಾಮೇ ಜಾಸ್ತಿ ಫೋಕಸ್ ಆಗ್ತಾ ಇತ್ತು. ಕಾಶ್ಮೀರದಲ್ಲಿ ಎಷ್ಟೇ ಬಾಂಬ್ ಗೀಮ್ ಮಾಡಿದ್ರು ಕೂಡ ಅಲ್ಲಿ ಪ್ರತಿಕ್ರಿಯೆ ಕೊಡದೇ ಇದ್ದಾಗ ಅಲ್ಲೂ ಸ್ವಲ್ಪ ಸೈಲೆಂಟ್ ಇತ್ತು. ಅಸ್ಸಾಮೇ ಜಾಸ್ತಿ ಇತ್ತು, ಹೈಲೈಟ್ ಆಗ್ತಾ ಇತ್ತು. ಆಮೇಲೆ ಯಾರು ನರಸಿಂಹರಾವ್ ಅವರ ಟೈಮಲ್ಲಿ ತುಂಬ ಪ್ರಯತ್ನ ಪಟ್ಟರು. ಪಂಜಾಬ್ ನಾನು ಹೇಳಿದ್ದು, ಅಸ್ಸಾಂ ಅಲ್ಲ, ಪಂಜಾಬ್ದು ಜಾಸ್ತಿ ಇತ್ತು. ಪಂಜಾಬ್ ಸ್ವಲ್ಪ ಶಾಂತವಾಯಿತು ಅವರ ಟೈಮಲ್ಲಿ. ಪಂಜಾಬ ಕಾಶ್ಮೀರ ಅಂತ ಹೇಳುವಾಗ ಕಾಶ್ಮೀರ ಸ್ವಲ್ಪ ಕಡಿಮೆ, ಪಂಜಾಬಲ್ಲಿ ಜಾಸ್ತಿ ಗಲಾಟೆ, ಸರಿ ಮಾಡಿದ್ರು ಅದನ್ನು ಸ್ವಲ್ಪ. ಇದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬೇರೆ ಯಾವುದೂ ಇಲ್ಲದೆ ಇದ್ದಾಗ ಇರೋದೇ ದೊಡ್ಡದಾಗತ್ತೆ. ಸಿದ್ದರಾಮಯ್ಯನವರ ಪ್ರಾಬ್ಲಮ್ ಆಗಿರೋದು ಅಷ್ಟು. ಏನು ಕಳಂಕರಹಿತ ರಾಜಕೀಯ ಜೀವನ ಇರುತ್ತಲ್ಲ ಅವ್ರಿಗೆ, ಅದು ಈ ಲಾಸ್ಟ್ ಕೊನೆಗಳಿಗೆ ಹೇಳಿದ್ದಾರೆ ನೆಕ್ಸ್ಟ್ ಎಲೆಕ್ಷನ್ ನಿಲ್ಲೋದಿಲ್ಲ ಅಂತೇಳಿ. ಈ ಟೈಮಲ್ಲಿ ನಿವೃತ್ತಿ ಆಗೋ ಸಂದರ್ಭದಲ್ಲಿ ಒಂದು ಕಪ್ಪು ಚುಕ್ಕೆ ಜೊತೆ ನಿವೃತ್ತಿ ಆಗೋದಿದೆಯಲ್ಲ, ಅದು ಒಂದು ಅತ್ಯದ್ಭುತವಾದಂತಹ ರಾಜಕೀಯ ಜೀವನ ನಡೆಸಿದವರಿಗೆ ಸಹಿಸ್ಕೊಳ್ಳೋಕ್ಕಾಗದಿಲ್ಲ. ಅದೊಂಥರ ಭಾಳ ದುಃಖ ಆಗ್ಬಿಡ್ತದೆ. ಇಷ್ಟು ಮುಜುಗರ ಆಗುತ್ತೆ, ಇಷ್ಟು 40-45 ವರ್ಷಗಳ ತನಕ ಒಂದೇ ಒಂದು. ಯಾಕಂದರೆ ನಿಮಗೆ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಬಹಳ ಬೇಗ ಆಗ್ಬಿಡ್ತದೆ. ಯಾಕಂದರೆ ಒಬ್ಬ ಆರೋಪ ಮಾಡಿದ್ರೆ ಮುಗಿದೋಯ್ತು. ಈಗ ಕೆಂಗಲ್ ಹನುಮಂತಯ್ಯ ಇದ್ದಾರಲ್ಲ, ಅವ್ರ ಮೇಲೆ ಆರೋಪ ಮಾಡಿದ್ರು. ಯಾವುದಕ್ಕೆ? ಈ ವಿಧಾನಸೌಧ ಕಟ್ಟಿದ್ರಲ್ಲ, 1,48,00,000 ಆಗಿರುತ್ತೆ, ಅವರು ದುಡ್ಡು ತಿಂದಿದ್ದಾರೆ ಅಂತೇಳಿ. ಅದನ್ನು SM ಕೃಷ್ಣ ಅವರು ಸದನದಲ್ಲಿ ಹೇಳ್ತಾರೆ, ನಾವೆಂಥವ್ರು ಅಂತಂದರೆ ಕೆಂಗಲ್ ಹನುಮಂತಯ್ಯ ಅವರ ವಿರುದ್ಧನೇ ಆರೋಪ ಮಾಡಿದ್ವಿ, ನೀವು ದುಡ್ಡು ತಿಂದರು ಅಂತೇಳಿ. ಪಾಪ ಅವ್ರೇನು ದುಡ್ಡು ತಿಂದಿರಲಿಲ್ಲ, ರಾಜಕೀಯ ಹಾಗೇನೆ ಆರೋಪ ಮಾಡಬೇಕಾಗತ್ತೆ ಅಂತೇಳಿ. ಆದರೆ ಆರೋಪ ಪ್ರತ್ಯಾರೋಪ ಬೇರೆ. ಇಲ್ಲಿ ಡಾಕ್ಯುಮೆಂಟ್ಗಳು ಬಂದಾಗ ಸಿದ್ದರಾಮಯ್ಯನವರಂಥ ರಾಜಕಾರಣಿ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಗಾಗ್ತದೆ. ಅದಾಗ್ತಾ ಇದೆ. ಅಂತೂ ಈ ಮೂಢ ಹಗರಣ ಇವರನ್ನ ಬೆನ್ನು ಬಿಡದೆ ಕಾಡ್ತಾ ಇದೆ. ಚಂದನವನದಲ್ಲಿ ಮೀಟು ಅನ್ನೋದೇ ಇಲ್ಲ, ITBT ಕಂಪನಿ ಬೇರೆ ಕಡೆ ಇಂಥದ್ದು ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕೆ ಮಂಜು. ರಿಪಬ್ಲಿಕನ್ ಜೊತೆ ನಿರ್ಮಾಪಕ ಕೆ ಮಂಜು ಮಾತನಾಡಿದ್ರು. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಈ ಮೀಟು ಆರೋಪಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಕಾರಣ ಮತ್ತೆ ಕೆಲವರು ಈ ಮೀಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, ತನಿಖೆ ಆಗಬೇಕು ಅಂತ. ಹಾಗಾಗಿ ಸ್ಯಾಂಡಲ್ವುಡ್ನಲ್ಲಿ ಅಂಥದ್ದೊಂದು ಸನ್ನಿವೇಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮಲ್ಲಿ ಇಲ್ಲ, ಬೇರೆ ವಲಯದಲ್ಲೂ ಕೂಡ ಇದೆ, ನಮ್ಮನ್ನೇ ಟಾರ್ಗೆಟ್ ಯಾಕೆ ಮಾಡ್ತೀರಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕೆ ಮಂಜು. ನಮ್ಮ ಚಿತ್ರರಂಗ ಯಾವ ಕಾರಣಕ್ಕೂ ಇಲ್ಲ, ಅದನ್ನು ಸರ್ಕಾರ ಅದನ್ನು ಕಮಿಟಿ ಮಾಡಿ ದುಡ್ಡು ವೇಸ್ಟ್ ಮಾಡ್ಬೋದು. ಅದ್ರ ಬದಲು ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಏನಾದ್ರು ಕೊಡಲಿ ಅಂಥದ್ದು ಮಾಡಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ ಥರ ಚಿತ್ರರಂಗದಲ್ಲೆಲ್ಲ ನಾಟ್ ಓನ್ಲಿ ಆ ಥರ ಇರೋದು, ಎಲ್ಲ ಪ್ರಪಂಚದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಎಲ್ಲ ಇದರಲ್ಲಿದೆ. ಯಾವುದರಲ್ಲಿ ಸಿನಿಮಾದಲ್ಲಿ ನಿಂತ್ಕೊತಾರೆ, ರಾಜಕೀಯದಲ್ಲಿ ನಿಂತ್ಕೊತಾರೆ, ಬೇರೆ ಕಡೆ ಎಲ್ಲ ಕಡೆ ITBTಲಿ ಎಲ್ಲ ಕಡೆ ಇರ್ತದೆ. ರಿಲೇಷನ್ಶಿಪ್ ಬೇರೆ, ಲಿವಿಂಗ್ ಟುಗೆದರ್ ರಿಲೇಷನ್ ಇದೆ, ಫ್ರೆಂಡ್ಲಿ ಇದೆ, ಆ ಥರ ತುಂಬ ಇದೆ. ಅದರಿಂದ ಮೀಟು ಅನ್ನೋದು ಇಲ್ಲ ಅಂತ ನಾನು. V2 ಅಂತ ತುಂಬ ಜನ ಇದೆ, V2ಲಿ ಇರ್ತಾರೆ, ಅದಕ್ಕೆ ನಾವೇನು ಮಾಡೋಕ್ಕಲ್ಲ. ಅದು ಅವರವರಿಬ್ಬರು ಮನಸ್ಕೂತಿ ಫ್ರೆಂಡ್ಲಿ ಆಗ್ತಾರೆ, ಸಾಯಂಕಾಲ ಅದ್ರ ಪಬ್ ಹೋಗ್ತಾರೆ, ಕುಡಿತಾರೆ,